Hi dear students, welcome back to Abhiyan's physics class. So ಇವತ್ತಿನ class ಅಲ್ಲಿ numerical problems ತಗೋಣ from the chapter nuclei. Okay. So in that first question, calculate the energy equivalent to 1 gram of substance ಅಂತ. So ಇಲ್ಲಿ 1 gram substance ಇದ್ರೆ ಅದು ಎನರ್ಜಿ ಆಗಿ ಕನ್ವರ್ಟ್ ಆದ್ರೆ ಎಷ್ಟು ಜೌಲ್ ಎನರ್ಜಿ ರಿಲೀಸ್ ಆಗ್ಬೋದು ಅಂತ ಕೇಳಿ. So for that, let us take the formula E is equal to mc square. ಇಲ್ಲಿ 1 ಗ್ರಾಮ್ ಪೂರ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದೆ. ಸೊ ಮಾಸ್ ಇಸ್ ಟೇಕನ್ ಆಸ್ 1 ಗ್ರಾಮ್. ಸೊ 1 ಗ್ರಾಮ್ ಅಲ್ಲಿ ಕೆಜಿ ಕನ್ವರ್ಟ್ ಮಾಡಿ SI ಸಿಸ್ಟಮ್ ಅಲ್ಲಿ 1 into 10⁻³ kg into c ಅಂದ್ರೆ ವೆಲಾಸಿಟಿ ಆಫ್ ಲೈಟ್ 3 into 10⁸ ಹೋಲ್ ಸ್ಕ್ವೇರ್. ಸೊ ಅಲ್ಲಿ ಎನರ್ಜಿ ಏನ್ ಬರುತ್ತೆ, ಇದೇನಾಗುತ್ತೆ 3 3s 9 ಆಗುತ್ತೆ, ಇದು 10⁻³ ಆಗಿರುತ್ತೆ, ಇದು 8s 16 ಆಗುತ್ತೆ, 16 - 3 is +13 ಉಳ್ಕೊಳುತ್ತೆ. ಸೊ ದಿಸ್ ಇಸ್ ದ energy in terms of joule. Okay, so ಇಷ್ಟೇ ಇದು ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್, 2 ನ್ಯೂಕ್ಲಿಯೈ, 2 ನ್ಯೂಕ್ಲಿಯಸ್ ಇದೆ ಅಂತೆ, ಅವುಗಳ ಮಾಸ್ ನಂಬರ್ ರೇಷಿಯೋ 8:125 ಇದೆ ಅಂತ. ಹಾಗಾದ್ರೆ ಕ್ಯಾನ್ ಐ ರೈಟ್ ಲೈಕ್ ದಿಸ್, ಗಿವನ್ A1/A2 is equal to 8/125. ಏನ್ ಕಂಡುಹಿಡಿಬೇಕಂತೆ, ರೇಷಿಯೋ ಆಫ್ ದೇರ್ ನ್ಯೂಕ್ಲಿಯರ್ ರೇಡಿಯೈ ಅಂತೆ. ರೇಡಿಯಸ್ ರೇಷಿಯೋ ಕಂಡುಹಿಡಿಬೇಕು, R1/R2. ಸೊ ಹೇಗೆ ಕಂಡುಹಿಡಿಯೋದು, ಮಾಸ್ ನಂಬರ್ಗೂ ಅಟಾಮಿಕ್ ನಂಬರ್ಗೂ ಒಂದು ರಿಲೇಷನ್ ಇದೆ, ಏನದು, ರೇಡಿಯಸ್ ಇಸ್ ಈಕ್ವಲ್ ಟು R0 into A⁻1/3. ಇಲ್ಲಿ R0 ಏನು ಕಾನ್ಸ್ಟೆಂಟ್, ಹಾಗಾಗಿ ರೇಷಿಯೋ ತಗೊಳ್ಳುವಾಗ ಏನಾಗ್ತದೆ, R1/R2 is equal to directly proportional A1/A2 to the power of 1/3. What is A1 here? 8 divided by, what is A2? 125 to the power of 1/3. ಸೊ ಈಗ ಎರಡಕ್ಕೂ ಕ್ಯೂಬ್ ರೂಟ್ ತೆಗಿರಿ. 8 ನ ಕ್ಯೂಬ್ ರೂಟ್ 2 divided by 125 ಕ್ಯೂಬ್ ರೂಟ್ 5. ಸೊ ದಿಸ್ ಇಸ್ ದ ಆನ್ಸರ್. ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 3. ಇಲ್ಲಿ ವಾಟ್ ಈಸ್ ದ ರೇಡಿಯಸ್ ಫೈಂಡ್ ಔಟ್ ಮಾಡ್ಬೇಕು. ವಾಟ್ ಈಸ್ ದ ರೇಡಿಯಸ್ ಆಫ್ ನ್ಯೂಕ್ಲಿಯಸ್ ಅಂಡ್ ಹೂಸ್ ಮಾಸ್ ನಂಬರ್ ಈಸ್ 27 and R0 is 1.2 ಫರ್ಮಿ ಅಥವಾ ಫೆಮ್ಟೋಮೀಟರ್ ಅಂತ ಕೊಟ್ಟಿದ್ದಾನೆ. ಸೊ ಮಾಸ್ ನಂಬರ್ ಈಸ್ 27. ಸೊ ಆಲ್ರೆಡಿ ಫಾರ್ಮುಲಾ ಪ್ರೀವಿಯಸ್ ಕ್ವಶನ್ ಅಲ್ಲಿ ಯೂಸ್ ಮಾಡಿದ್ವಿ. ರೇಡಿಯಸ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ R is equal to R0 into A⁻1/3 ಅಂತ. ಸೊ ಯೂಸ್ ದಟ್ ಫಾರ್ಮುಲಾ. ವಾಟ್ ಈಸ್ R0 ಓವರ್ ಹಿಯರ್? 1.2 ಫರ್ಮಿಯಾ ಇಂಟು A ಎಷ್ಟು 27 to the power of 1/3. ಸೊ ಇಲ್ಲಿ 27 ನ ಕ್ಯೂಬ್ ರೂಟ್ ಎಷ್ಟಾಗುತ್ತೆ? 3 ಆಗುತ್ತೆ. 3 into 1.2 ಮಾಡಿದ್ರೆ ನಮಗೆ 36, 3.6 ಬರುತ್ತೆ. 3.6 ಫೆಮ್ಟೋಮೀಟರ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 4. ಡಿಟರ್ಮೈನ್ ದ ನ್ಯೂಕ್ಲಿಯರ್ ರೇಡಿಯಸ್. ಅಗೈನ್ ದ ಸೇಮ್ ಕ್ವಶನ್ ಆಫ್ ನ್ಯೂಕ್ಲಿಯರ್ ರೇಡಿಯಸ್ ಆಫ್ ಕಾಪರ್ ಅಂತ. ಗಿವನ್ R0. ಅದೇ ಸೇಮ್ ಕ್ವಶನ್, ಅದೇ ಫಾರ್ಮುಲಾ. ಇಲ್ಲಿ ಅವನು ಮಾಸ್ ನಂಬರ್ 27 ಡೈರೆಕ್ಟ್ ಕೊಟ್ಟಿದ್ದ. ಇಲ್ಲಿ ಮಾಸ್ ನಂಬರ್ ನಾವೇ ಹುಡುಕ್ಬೇಕು. ಎಷ್ಟಿರುತ್ತೆ ಮಾಸ್ ನಂಬರ್? 64 ಇರುತ್ತೆ, ಹೌದಾ? ಸೊ ಮಾಸ್ ನಂಬರ್ ಇಸ್ 64. ಹಾಗಾದ್ರೆ ಫಾರ್ಮುಲಾ R is equal to R0 into A⁻1/3. ಸೊ R0 is 1.2 ಫೆಮ್ಟೋಮೀಟರ್ into A 64 to the power of 1/3. ಸೊ ಈಗ 64 ಗೆ ಕ್ಯೂಬ್ ರೂಟ್ ಹುಡುಕಿ ಇಂಟು 1.2 ಮಾಡಬೇಕು. ಸೊ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದ್ರೆ ಅರೌಂಡ್ 4.8 ಫರ್ಮಿ ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್, 4.8 ಫರ್ಮಿ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 5. ಇದೇನ್ ಫೈಂಡ್ ಔಟ್ ಮಾಡ್ಬೇಕು ನೋಡೋಣ. ಒಬ್ಟೈನ್ ದ ರೇಷಿಯೋ ಆಫ್ ನ್ಯೂಕ್ಲಿಯರ್ ರೇಡಿಯೈ ಆಫ್ ಗೋಲ್ಡ್ ಐಸೋಟೋಪ್ ಮತ್ತೆ ಸಿಲ್ವರ್ ಐಸೋಟೋಪ್ ಅಂತ. ಗೋಲ್ಡ್ ಮತ್ತೆ ಸಿಲ್ವರ್ ಐಸೋಟೋಪ್ ಗಳ ನ್ಯೂಕ್ಲಿಯರ್ ರೇಡಿಯಸ್ ಕಂಡುಹಿಡಿಯಬೇಕು. ಅಗೈನ್ ದ ಸೇಮ್ ಫಾರ್ಮುಲಾ R is equal to R0 into A⁻1/3 where R0 is constant. So if we take the ratio R1/R2 gives A1/A2 to the power of 1/3. Is A1 here mass number of first one which is 197. ಇಲ್ಲಿ ಹಾಕುವ 197 divided by A2 ಸಿಲ್ವರ್ ನ ಐಸೋಟೋಪಿನ ಮಾಸ್ ನಂಬರ್ 107 ಅಂತ ಅವರೇ ಕೊಟ್ಟಿದ್ದಾರೆ to the power of 1/3. ಸೊ ಈಗ ಇದನ್ನೆರಡನ್ನು ಡಿವೈಡ್ ಮಾಡ್ಕೊಂಡ್ಬೇಡ. ಡಿವೈಡ್ ಮಾಡ್ಕೊಂಡ್ರೆ 1.8411 ಬರುತ್ತೆ to the power of 1/3. So R1/R2 is 1.84 in a cube root ತೆಗೆದ್ರೆ you are going to get around 1.22. So this is the
ratio 1.22 is to 1 is the answer for this question. Okay, next question number 6. Calculate the mass defect of oxygen nucleus. Very important question, exam ಗಿದೆ ತರದೆ ಜನರಲಿ ಕೇಳುವಂತದ್ದು. ಆಕ್ಸಿಜನ್ ನ್ಯೂಕ್ಲಿಯಸ್ ನ ಮಾಸ್ ಡಿಫೆಕ್ಟ್ ಕೇಳಿದಾರೆ ಅಷ್ಟೇ, ಅಂದ್ರೆ ಡೆಲ್ಟಾ ಎಂ ಕಂಡುಹಿಡಿಯಬೇಕು. ಅದಕ್ಕೆ ಸಪೋರ್ಟಿಂಗ್ ಏನ್ ಕೊಟ್ಟಿದ್ದಾರೆ? ಮಾಸ್ ಆಫ್ ಈಚ್ ಪ್ರೋಟಾನ್, ಮಾಸ್ ಆಫ್ ಈಚ್ ನ್ಯೂಟ್ರಾನ್ ಅಂಡ್ ಮಾಸ್ ಆಫ್ ನ್ಯೂಕ್ಲಿಯಸ್ ಕೊಟ್ಟಿದ್ದಾರೆ. ಯಾವುದು? ಆಕ್ಸಿಜನ್ ನ್ಯೂಕ್ಲಿಯಸ್. ಸೊ ನೋಡೋಣ ಹಾಗಾದ್ರೆ. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಮಾಸ್ ಡಿಫೆಕ್ಟ್? Z into mp, mass of one proton into number of protons. ಹಾಗೆ a minus z into mn. Here mn is the mass of each neutron into a minus z ಅಂದ್ರೆ number of neutrons in that nucleus, minus capital M is the mass of nucleus ಅಂತ ಬರ್ಕೊಳ್ಳೋಣ. ಸೊ ಫಾರ್ಮುಲಾ ಬರ್ದಾಯ್ತು. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ವಾಟ್ ಆರ್ Z ಹಿಯರ್? Z ಅಂದ್ರೆ ನೋಡ್ರಿ ಹೀಗಿರುತ್ತಾ? ಆಕ್ಸಿಜನ್ 16 ಅಲ್ಲಿ ಇಲ್ಲಿ 8 ಪ್ರೋಟಾನ್ಸ್ ಇರುತ್ತೆ, ಹೌದಾ? ಇಲ್ಲಿ 16 ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಇರುತ್ತೆ. ಅದರಲ್ಲಿ 8 ಪ್ರೋಟಾನ್ಸ್ ಇಲ್ಲೇ ತೋರಿಸಿದ್ದಾರೆ. ಹಾಗಾದ್ರೆ ಉಳಿದಿದ್ದೆಷ್ಟು ನ್ಯೂಟ್ರಾನ್ಸ್? 8 ಪ್ಲಸ್ 8 ವಿಚ್ ಗಿವ್ಸ್ 16. ಇದು ನಿಮಗೆ ಗೊತ್ತಿರುತ್ತೆ, ಬಟ್ ಮತ್ತೊಮ್ಮೆ ಹೇಳಿದೆ, ಇದು ಪ್ರೋಟಾನ್ ಸಂಖ್ಯೆ ಹೇಳುತ್ತೆ, ಇದರಲ್ಲಿ ಇದನ್ನ ಕಳೆದ್ರೆ ನ್ಯೂಟ್ರಾನ್ ಸಂಖ್ಯೆ ಹೇಳುತ್ತೆ ಅಷ್ಟೇ. ವೆರಿ ಸಿಂಪಲ್. ಹಾಗಾದ್ರೆ ನಾವೇನ್ ಮಾಡೋಣ? Z. ಸೊ ಯಾವುದೇ ಒಂದು ಎಲಿಮೆಂಟ್ ಅನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ? ZXA. ಓಕೆ, ಹಾಗಾದ್ರೆ ಇಲ್ಲಿ Z ಸಂಖ್ಯೆ ಎಷ್ಟು? ನಂಬರ್ ಆಫ್ ಪ್ರೋಟಾನ್ ಸಂಖ್ಯೆ 8 ಇಂಟು MP. MP ಇಸ್ ಮಾಸ್ ಆಫ್ ಅ ಪ್ರೋಟಾನ್. ಎಷ್ಟಿರುತ್ತೆ? 1.007825 ಅವರೇ ಕೊಟ್ಟಿರ್ತಾರೆ, ನೋ ಪ್ರಾಬ್ಲಮ್. ಪ್ಲಸ್ a minus z ಆಲ್ರೆಡಿ ಕಂಡಿದ್ದೀನಿ. a minus z ಎಷ್ಟು ಸಿಗುತ್ತೆ? ಅಗೈನ್ 8 ಇಂಟು ವಾಟ್ ಈಸ್ ಮಾಸ್ ಆಫ್ ಈಚ್ ನ್ಯೂಟ್ರಾನ್? 1.008665 ಮೈನಸ್ ಟೋಟಲ್ ಮಾಸ್ ಆಫ್ ನ್ಯೂಕ್ಲಿಯಸ್ ಎಷ್ಟಿರುತ್ತೆ? 15.995 AMU ಇರುತ್ತೆ. ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗಿದೋಯ್ತು. ಇದನ್ನೇನು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಅರೌಂಡ್ ಎಷ್ಟು ಬರ್ತದೆ? 8.0626 ಪ್ಲಸ್ ಇದು 8.06932 ಬರುತ್ತೆ, ಮೈನಸ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 8 ಇಂಟು ದಿಸ್ ಮಚ್ ಈಸ್ 8.06 ಅಂಡ್ 8 ಇಂಟು 1.00 ಮೈನಸ್ 15.995. ಈಗ ಇವೆರಡನ್ನು ಆಡ್ ಮಾಡಿ ಇದರಿಂದ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಫೈನಲಿ 0.13692 AMU ಬರುತ್ತೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಮಾಸ್ ಡಿಫೆಕ್ಟ್. ಓಕೆ, ಇಷ್ಟನ್ನ ಕಂಡಿಡಿರಿ ಅಂತ ಅಷ್ಟೇ ಕೇಳೋದು, ಮಾಸ್ ಡಿಫೆಕ್ಟ್ ಅಷ್ಟೇ. ಸೊ ದಿಸ್ ಇಸ್ ಡೆಲ್ಟಾ. ಓಕೆ, ನೆಕ್ಸ್ಟ್ ಕ್ವಶನ್, ಸೇಮ್ ಕ್ವಶನ್ ಇದೆ ನೋಡಿ, ಬಟ್ ಬೇರೆ ನ್ಯೂಕ್ಲಿಯಸ್ ಇದೆ. ಮಾಸ್ ಡಿಫೆಕ್ಟ್ ಆಫ್ ಕ್ಲೋರಿನ್ ಕೇಳಿದಾನೆ. ನ್ಯೂಕ್ಲಿಯಸ್ ಇಸ್ 0. ಓಕೆ, ಸಾರಿ, ಮಾಸ್ ಡಿಫೆಕ್ಟ್ ಕೊಟ್ಬಿಟ್ಟಿದಾನೆ. ಇಲ್ಲಿ ಎಷ್ಟಿದೆಯಂತೆ? ಡೆಲ್ಟಾ ಎಂ 0.310992 AMU ಇದೆ ಅಂತ. ಹಾಗಾದ್ರೆ ಕರೆಸ್ಪಾಂಡಿಂಗ್ ಬೈಂಡಿಂಗ್ ಎನರ್ಜಿ and binding energy per nucleon, nothing but specific binding energy of chlorine nucleus ಅಂತ ಕೇಳಿದ. ಈಸಿ ಅಲ್ಲ? ಓಕೆ, ಸೊ ಡೆಲ್ಟಾ ಎಂ ವಿಲ್ ಬಿ ಗಿವನ್ ಟು ಯು. ಎಷ್ಟಿದೆ? 0.31092 AMU ಇರುತ್ತೆ. ಸೊ ನಿಮ್ಗೆ ಬೈಂಡಿಂಗ್ ಎನರ್ಜಿ ಬೇಕಂದ್ರೆ ನ್ಯೂಕ್ಲಿಯಸ್ದು ಏನಿಲ್ಲ, ಡೆಲ್ಟಾ ಎಂ ಇಂಟು 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಇಷ್ಟನ್ನ ಮಲ್ಟಿಪ್ಲೈ ಮಾಡಬೇಕು ಬೈಂಡಿಂಗ್ ಎನರ್ಜಿ ಬೇಕಂದ್ರೆ. ಸೊ ಇಟ್ ಇಸ್ ಡೆಲ್ಟಾ ಎಂ ಹಿಯರ್ ಕೊಟ್ಟಿದ್ದಾರೆ ಡೈರೆಕ್ಟ್ 0.31092 ಇಂಟು 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಸೊ ಬೈಂಡಿಂಗ್ ಎನರ್ಜಿ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಮುಗಿದೋಯ್ತು. ಎಷ್ಟು ಬರುತ್ತೆ ಅಂದ್ರೆ ಅರೌಂಡ್ 289.621 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಬೈಂಡಿಂಗ್ ಎನರ್ಜಿ. ನೆಕ್ಸ್ಟ್ ಇನ್ನೇನ್ ಕೇಳಿದ್ರೆ? ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯರ್, ನಥಿಂಗ್ ಬಟ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಬೈಂಡಿಂಗ್ ಎನರ್ಜಿ ಡಿವೈಡೆಡ್ ಬೈ ದ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್, ನಥಿಂಗ್ ಬಟ್ ಇಟ್ಸ್ ಮಾಸ್ ನಂಬರ್. ಬೈಂಡಿಂಗ್ ಎನರ್ಜಿ ಎಷ್ಟು? 289.621 ಡಿವೈಡೆಡ್ ಬೈ ಮಾಸ್ ನಂಬರ್ ಎಷ್ಟಿದೆ ಇದ್ರದ್ದು? 35 ಇದೆ ನೋಡ್ರಿ.
35. Total number of nucleons divided by 35 ಮಾಡಿದ್ರೆ you are going to get around 8.274 mega electron volt ಬರುತ್ತೆ. ಇದು specific binding energy. Okay, hope ನಿಮಗೆ ಇದು ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. Can we take the next question where we need to find or calculate the binding energy and binding energy per nucleon of nucleus ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಾವೇನ್ ಮಾಡ್ಬೇಕು, ಫಸ್ಟ್ ಡೆಲ್ಟಾ ಅನ್ನು ಕಂಡುಹಿಡ್ಕೊಳ್ಬೇಕು. ಅದಕ್ಕೆ ಸಪೋರ್ಟಿಂಗ್ ಏನ್ ಕೊಟ್ಟಿದ್ದಾನೆ, ನ್ಯೂಕ್ಲಿಯರ್ ಮಾಸ್, ಬಿಸ್ಮತ್ ನ್ಯೂಕ್ಲಿಯಸ್ ನ ಮಾಸ್ ಕೊಟ್ಟಿದ್ದಾನೆ 208.980 ಇದೆ. ಮತ್ತೆ ಮಾಸ್ ಆಫ್ ಈಚ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಕೊಟ್ಟಿದ್ದಾನೆ. ಅದನ್ನ ಯೂಸ್ ಮಾಡಿ ಫಸ್ಟ್ ಏನ್ ಮಾಡೋಣ, ಮಾಸ್ ಡಿಫೆಕ್ಟ್ ಕಂಡುಹಿಡ್ಕೊಳ್ಳೋಣ. ಸೊ ಅಗೈನ್ ದ ಮಾಸ್ ಡಿಫೆಕ್ಟ್ ಫಾರ್ಮುಲಾ Z into mp plus a minus Z into mn minus of the mass of nucleus. So delta m is equal to, what is Z over here? ಇದೆಯಲ್ಲ ಬಿಸ್ಮತ್ ಇದೆಯಲ್ಲ 83209. ಇದರಲ್ಲಿ ಇದೇನು, this is your number of protons and this is number of protons plus neutron. ಇಲ್ಲಿ ಬೇಕಾದ್ರೆ ಇದನ್ನೇ Z ಅಂತ ಬರ್ಕೊಳ್ಳಿ. ಇದೇನು a, ಸೊ a minus Z ಎಷ್ಟಾಗುತ್ತೆ, 209 minus 83 which is 126. ಹಾಗಾದ್ರೆ ಇದೇನು ನಂಬರ್ ಆಫ್ ನ್ಯೂಟ್ರಾನ್ಸ್, ಇದು ನಂಬರ್ ಆಫ್ ಪ್ರೋಟಾನ್. ಬೇಕಾದ್ರೆ ಪ್ರೋಟಾನ್ ಸಂಖ್ಯೆ, ಸಾರಿ ನ್ಯೂಟ್ರಾನ್ ಸಂಖ್ಯೆ, ಇದು ಪ್ರೋಟಾನ್ ಸಂಖ್ಯೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. ಅಲ್ಲಿಗೆ Z ಎಷ್ಟು 83 ಇಂಟು ಮಾಸ್ ಆಫ್ ಈಚ್ ಪ್ರೋಟಾನ್ 1.007825 ಪ್ಲಸ್ ವಾಟ್ ಇಸ್ a minus Z 126 ಇಂಟು ಮಾಸ್ ಆಫ್ ನ್ಯೂಟ್ರಾನ್ 1.008665 ಮೈನಸ್ ಆಫ್ ಮಾಸ್ ಆಫ್ ನ್ಯೂಕ್ಲಿಯಸ್ ಎಷ್ಟಿದೆ 208 ಇದೆ ನೋಡಿ. ಸೊ 208.980388 ಎಷ್ಟು ಪ್ಲೇಸಸ್ ನ ಕೊಟ್ಟಿದ್ದಾರೆ ಡೆಸಿಮಲ್ ಪ್ಲೇಸ್, ಅಷ್ಟು ಬರ್ಕೊಳ್ಳೋದು ಬೆಟರ್. ಈಗ ಇದೆರಡನ್ನು ಕೂಡಿದ್ರೆ ನಮಗೆ, ಸಾರಿ ಮಲ್ಟಿಪ್ಲೈ ಮಾಡಿದ್ರೆ ಇದೆಷ್ಟಾಗುತ್ತೆ 83.649475 ಆಗುತ್ತೆ. ಪ್ಲಸ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 127.09179 ಬರುತ್ತೆ. ಮೈನಸ್ ಆಫ್ 208.980388. ಸೊ ಡೆಲ್ಟಾ ಎಂ ಇವೆರಡನ್ನು ಆಡ್ ಮಾಡಿ ಇದಕ್ಕೆ ಸಬ್ಟ್ರಾಕ್ಟ್ ಮಾಡಿದ್ರೆ ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್ 1.760877 ಬರುತ್ತೆ AMU. ದಿಸ್ ಈಸ್ ದ ಮಾಸ್ ಡಿಫೆಕ್ಟ್. ಬಟ್ ಅವ್ರು ಕೇಳಿರೋದೇನೋ ಬೈಂಡಿಂಗ್ ಎನರ್ಜಿ. ಒನ್ಸ್ ಮಾಸ್ ಡಿಫೆಕ್ಟ್ ಬಂತಂದ್ರೆ ಬೈಂಡಿಂಗ್ ಎನರ್ಜಿ ಈಸಿ. ಸೊ ಏನ್ ಮಾಡ್ತೀರಾ, ಡೆಲ್ಟಾ ಎಂ ಇಂಟು 931.5 mega electron volt is equal to 1.760877 into 931.5. so ಎಷ್ಟು ಬರುತ್ತೆ 1640.256 mega electron volt ಬರುತ್ತೆ. this is the binding energy value. next ಬೇಕಾಗಿರೋದು specific binding energy, which is binding energy per nucleons, number of nucleons, which is mass number. So binding energy 1640.256 divided by mass number ಎಷ್ಟು, ಇದನ್ನ ಹಾಕೊಳ್ಬೇಕು a 209, total 209. so specific binding energy is equal to, divide ಮಾಡಿದ್ರೆ 7.848 mega electron volt ಬರುತ್ತೆ. so this is the binding, specific binding energy or binding energy per ನ್ಯೂಕ್ಲಿಯಾನ್. ಓಕೆ, ಸೊ ಇದೆರಡು ಆನ್ಸರ್ಸ್ ಗೊತ್ತಾಗಿದೆ. ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಕ್ವಶನ್ ನಂಬರ್ 9, ಕ್ಯಾಲ್ಕುಲೇಟ್ ದ ಎನರ್ಜಿ ರಿಲೀಸ್ಡ್ ವೆನ್ 2 grams ಆಫ್ ಯುರೇನಿಯಂ 235 ಅಂಡರ್ಗೋ ಫಿಷನ್ ಕಂಪ್ಲೀಟ್ಲಿ ಅಂತ, ವೆರಿ ಇಂಪಾರ್ಟೆಂಟ್, ಕಂಪ್ಲೀಟ್ಲಿ ಆಸ್ ಪರ್ ದ ಫಾಲೋಯಿಂಗ್ ಈಕ್ವೇಶನ್. ಸೊ ಇಲ್ಲೇನ್ ಹೇಳುತ್ತೆ ಈಕ್ವೇಶನ್, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಒಂದು ಯುರೇನಿಯಂ ನ್ಯೂಕ್ಲಿಯಸ್ ಒಂದು ನ್ಯೂಟ್ರಾನ್ ಹೊಡೆದ್ರೆ ಹೋಗಿ ಅವಾಗ ಏನಾದ್ರು ಬಂಬಾರ್ಡ್ ಮಾಡಿದ್ರೆ ಅದೇನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಬೇರಿಯನ್, ಒಂದು ಬೇರಿಯಂ ಬರ್ತದೆ, ಒಂದು ಕ್ರಿಪ್ಟಾನ್ ಬರ್ತದೆ, 3 ನ್ಯೂಟ್ರಾನ್ ಬರ್ತದೆ, ಪ್ಲಸ್ ಎನರ್ಜಿ ಬರುತ್ತೆ. ಎನರ್ಜಿ ರಿಲೀಸ್ ಆದ್ರೆ, ಓಕೆ, ಆಬ್ವಿಯಸ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಹಾಗಾದ್ರೆ ಈ ಎನರ್ಜಿ ಎಷ್ಟು ರಿಲೀಸ್ ಆಗುತ್ತೆ ಅನ್ನೋದನ್ನ ಕಂಡಿಡಿದ್ರೆ ಈ ರಿಯಾಕ್ಷನ್ ಯೂಸ್ ಮಾಡಿ ನಿಮ್ಗೆ ಒಂದು ಯುರೇನಿಯಂ ನ್ಯೂಕ್ಲಿಯಸ್ ಇಂದ ಬರ್ತಕ್ಕಂಥ ಎನರ್ಜಿ ಸಿಗುತ್ತೆ. ಆದ್ರೆ ಇಲ್ಲೇನಾಗಿದೆ, ನಾನು 2 ಗ್ರಾಮ್ ಅಷ್ಟು ಯುರೇನಿಯಂ ಸ್ಯಾಂಪಲ್ ನ ತಗೊಂಡಿದ್ದೀನಿ. ಹಾಗಾದ್ರೆ 2 ಗ್ರಾಮ್ ಅಲ್ಲಿ ಎಷ್ಟು ನಂಬರ್ ಆಫ್ ಫ್ಯೂಷನ್ ಆಗುತ್ತೆ? ಯಾಕೆಂದ್ರೆ ಇಲ್ಲಿ ಕಂಪ್ಲೀಟ್ಲಿ
ಅಂಡರ್ಗೋನ್ ಫ್ಯೂಷನ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು 2 ಗ್ರಾಮ್ ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ ಅಂತ ಕಂಡಿಟ್ಕೊಂಡ್ರೆ ಆ ಟೋಟಲ್ ನಂಬರ್ ಆಫ್ ಆಟಮ್ಸ್ ಅಷ್ಟು ಫ್ಯೂಷನ್ ಆಯ್ತಂದ್ರೆ ನಮ್ಗೆ ಎಷ್ಟು ಟೋಟಲ್ ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಕಂಡುಹಿಡಿಬಹುದು. ಈಗ ಫಸ್ಟ್ ಏನ್ ಮಾಡೋಣ, ಎನರ್ಜಿ ರಿಲೀಸ್ ಪರ್ ಫ್ಯೂಷನ್ ಕಂಡುಹಿಡಿಯೋಣ, ಅಂದ್ರೆ ಪರ್ ನ್ಯೂಕ್ಲಿಯಸ್ ಅಥವಾ ಪರ್ ರಿಯಾಕ್ಷನ್ ಯು ಕ್ಯಾನ್ ಸೇ. ಇಲ್ಲಿ ಇದಕ್ಕೆ ಏನ್ ಮಾಡೋಣ, ಇದು ಬಹಳ ಸಿಂಪಲ್ ನೋಡ್ರಿ. ಎನರ್ಜಿ ಬೇಕಂದ್ರೆ ಇದನ್ನ ಈಕ್ವೇಶನ್ ಅಂತ ತಗೊಂಡ್ರೆ ಎನರ್ಜಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಯುರೇನಿಯಂ ಪ್ಲಸ್ ನ್ಯೂಟ್ರಾನ್ ಮೈನಸ್ ಆಫ್ ಬೇರಿಯಂ ಪ್ಲಸ್ ಕ್ರಿಪ್ಟಾನ್ ಪ್ಲಸ್ 3 ನ್ಯೂಟ್ರಾನ್. ಹಾಗಾದ್ರೆ ಇದನ್ನೆಲ್ಲ ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬಿಡಿ. ಸೊ ಅಲ್ಲಿಗೆ ಎನರ್ಜಿ ಇಸ್ ಈಕ್ವಲ್ ಟು ಯುರೇನಿಯಂ ಪ್ಲಸ್ ನ್ಯೂಟ್ರಾನ್ ಮೈನಸ್ ಆಫ್ ಇದು 3 ಈ ಕಡೆ ಬರಲಿ, ಬೇರಿಯಂ ಈ ಕಡೆ ಬರುತ್ತೆ, ಕ್ರಿಪ್ಟಾನ್ ಅಂಡ್ ದೆನ್ 3 ನ್ಯೂಟ್ರಾನ್. ಅಲ್ಲಿಗೆ ಬೇರಿಯಂ ಪ್ಲಸ್ ಕ್ರಿಪ್ಟಾನ್ ಪ್ಲಸ್ 3 ನ್ಯೂಟ್ರಾನ್. ಸೊ ಇದರ ಡಿಫರೆನ್ಸ್ ಏನು, ಎನರ್ಜಿ. ಈಗ ಸರ್ ಇದೆಲ್ಲಿ ಹುಡುಕೋದು, ದಿಸ್ ಇಸ್ ದ ಮಾಸ್ ಆಫ್ ಯುರೇನಿಯಂ, ದಿಸ್ ದ ಮಾಸ್ ಆಫ್ ನ್ಯೂಟ್ರಾನ್, ಮಾಸ್ ಆಫ್ ಬೇರಿಯಂ, ಮಾಸ್ ಆಫ್ ಕ್ರಿಪ್ಟಾನ್ಗಳಿಗೆ ನ್ಯೂಕ್ಲಿಯಸ್ಗಳು. ಹಾಗಾಗಿ ಅದು ಇಲ್ಲೇ ಕೊಟ್ಟಿರ್ತಾರೆ, ಅದನ್ನ ಬರ್ಕೊಳ್ಳುವ. ಸೊ ಏನಾಗುತ್ತೆ, ಯುರೇನಿಯಂ ತೂಕ ಎಷ್ಟಿದೆ 235.044 ಪ್ಲಸ್ 1 ನ್ಯೂಟ್ರಾನ್ ತೂಕ ಎಷ್ಟಿದೆ ಇಲ್ಲೇ ಕೊಟ್ಟಿರ್ತಾರೆ ನೋಡಿ 1.009 ಮೈನಸ್. ಇದನ್ನೆಲ್ಲ ನೀವೇನಂತ ಕರಿಬಹುದು, ಪ್ರಾಡಕ್ಟ್ಸ್ ಅಂತ ಕರಿಬಹುದು. ಇದನ್ನ ರಿಯಾಕ್ಟೆಂಟ್ಸ್ ಅಂತ, ರಿಯಾಕ್ಟೆಂಟ್ಸ್ ಮೈನಸ್ ಪ್ರಾಡಕ್ಟ್, ವೆರಿ ಸಿಂಪಲ್. ಸೊ ಈಗ ಪ್ರಾಡಕ್ಟ್ಸ್ ಏನಿದೆ, ಬೇರಿಯಂ ತೂಕ ಅವರೇ ಕೊಟ್ಟಿರ್ತಾರೆ, ನಾವೆಲ್ಲ ಹುಡ್ಕೋ ಅವಶ್ಯಕತೆ ಇರಲ್ಲ. 140.920 ಪ್ಲಸ್ ಕ್ರಿಪ್ಟಾನ್ ತೂಕನು ಕೊಟ್ಟಿರ್ತಾರೆ 91.885 ಪ್ಲಸ್ 3 ನ್ಯೂಟ್ರಾನ್. ಗೊತ್ತಾನೆ 3 ನ್ಯೂಟ್ರಾನ್ ಅಂತ ರಿಯಾಕ್ಷನ್ ಅಲ್ಲಿ ಬಂದಿರೋದು, ಅದನ್ನ ಹಾಕೊಳ್ಳೋದು. ಸೊ 3 ನ್ಯೂಟ್ರಾನ್ 3 times 1.009. ಸೊ ಇದು ಬರ್ತದೆ. ಈಗ ಏನ್ ಮಾಡೋಣ, ಇವೆರಡನ್ನು ಕೂಡ್ಬಿಡೋಣ. ಆಡ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂದ್ರೆ 236.053 ಬರುತ್ತೆ ಮೈನಸ್ ಆಫ್ ಇದನ್ನ ಮಲ್ಟಿಪ್ಲೈ ಮಾಡಿ, ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿ ಆಮೇಲೆ ಇದಕ್ಕೆ 2 ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತದೆ ಅಂದ್ರೆ 235.832 ಬರುತ್ತೆ. ಇವಾಗ ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 0.221 AME ಬರುತ್ತೆ. ಆಕ್ಚುಲಿ ಇಲ್ಲಿ ಇದಕ್ಕೆ ಎನರ್ಜಿ ಬೇಕಂದ್ರೆ ಡೈರೆಕ್ಟ್ ಆಗಿ ನಾವೇನ್ ಮಾಡುವ 931 ಮಲ್ಟಿಪ್ಲೈ ಮಾಡುವ. ಅದರ್ವೈಸ್ ಇದನ್ನ ಈ ತರ ತಗೊಳ್ಳಿ, ಏನೋ ಮಾಸ್ ಡಿಫೆಕ್ಟ್ ಅಂತ ತಗೊಳ್ಳಿ. ಇದನ್ನ ಮಾಸ್ ಡಿಫೆಕ್ಟ್, ಟೇಕ್ ಮಾಸ್ ಡಿಫೆಕ್ಟ್. ಇಲ್ಲಿ ಎನರ್ಜಿ ಬೇಕಂದ್ರೆ ಇಲ್ಲಿ 931 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಹಾಗಾದ್ರೆ ನಾವು ಎನರ್ಜಿ Q ಅಂತ ಕರೀರಿ ಅಥವಾ E ಅಂತ ಕರೀರಿ, ನೋ ಪ್ರಾಬ್ಲಮ್. ಇಲ್ಲಿ ಬರ್ದ್ ಬಿಡ್ತೀನಿ ನೋಡ್ರಿ, ಎನರ್ಜಿ ಪರ್ ರಿಯಾಕ್ಷನ್ ಅಥವಾ ಪರ್ ಯುರೇನಿಯಂ ಎಷ್ಟಿರುತ್ತೆ ಅಂತಂದ್ರೆ E is equal to delta M into 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಅಲ್ಲಿಗೆ E is equal to delta M 0.221 into 931.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಸೊ E is equal to ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 205. ನೋಡ್ರಿ ಇದು ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ ಫಾರ್ ದಿಸ್ ರಿಯಾಕ್ಷನ್, 205.8615 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಸೊ ಈ ಎನರ್ಜಿ ಬರೋದು ಒಂದು ಯುರೇನಿಯಂ ಏನಾದ್ರೂ ಸ್ಪ್ಲಿಟ್ ಆಯ್ತಂದ್ರೆ. ಬಟ್ ಇಲ್ಲಿ ನಮ್ಮ ಹತ್ರ ಇರೋದು 2 ಗ್ರಾಮ್. ಸೊ 2 ಗ್ರಾಮ್ ಅಲ್ಲಿ ಎಷ್ಟು ನಂಬರ್ ಆಫ್ ಯುರೇನಿಯಂ ಇದೆ ಕಂಡುಹಿಡ್ಕೊಳ್ಬೇಕು. ಫಾರ್ ದಟ್ ಏನ್ ಮಾಡೋಣ, ನಂಬರ್ ಆಫ್ ಯುರೇನಿಯಂ ಆಟಮ್ಸ್ ಅಥವಾ ನ್ಯೂಕ್ಲಿಯಸ್ ಇನ್ 2 ಗ್ರಾಮ್ ಸ್ಯಾಂಪಲ್, ಯಾಕಂದ್ರೆ ಅಷ್ಟು ಫ್ಯೂಷನ್ ಆಗಿ ಕನ್ವರ್ಟ್ ಆಗುತ್ತಂತ. ಸೊ ಅದಕ್ಕೆ ಏನ್ ಮಾಡೋಣ, ಫಾರ್ ದಟ್ N is equal to, for that Avogadro hypothesis use ಮಾಡೋಣ. N by Na, number by Avogadro number is mass by molecular mass. ಸೊ ನಿಮ್ಗೆ ನಂಬರ್ ಬೇಕಾದ್ರೆ ಏನ್ ಮಾಡೋಣ, mass by molecular mass into Avogadro number. ಸೊ ನಂಬರ್ N is equal to mass ಎಷ್ಟು 2 ಗ್ರಾಮ್ ಅಲ್ಲಿ, ಮಾಲಿಕ್ಯುಲರ್ ಮಾಸ್ ಎಷ್ಟು 235 ಯಾಕೊಳ್ತೀವಿ, ಯುರೇನಿಯಂ ತಗೊಳ್ತಿರೋದು ಅದಕ್ಕೋಸ್ಕರ. ಓಕೆ, ಇಂಟು Na ಎಷ್ಟು 6.023 ಇಂಟು 10⁻23 ಹಾಕೊಳ್ಬೇಕು. ಇಲ್ಲಿ ಗ್ರಾಮ್ ಅಲ್ಲಿ ತಗೊಂಡಿದ್ರೆ, ಕೆಜಿ ಅಲ್ಲಿ ತಗೊಂಡಿದ್ರೆ ಇಲ್ಲಿ 26 ಆಗುತ್ತೆ. ಜ್ಞಾಪಕ ಇರಲಿ, ಕೆಜಿ ಅಲ್ಲಿ ಕೊಟ್ಟಿದ್ರೆ 26. ಅಲ್ಲಿಗೆ N ಎಷ್ಟು ಬರುತ್ತೆ, ಇಫ್ ಯು ಕ್ಯಾಲ್ಕುಲೇಟ್ N comes out to be 0.05125 into 10⁻23 ಆಟಮ್ಸ್ ಅಥವಾ ನ್ಯೂಕ್ಲಿಯಸ್ ಇರುತ್ತೆ. ಇವಾಗ ನಿಮ್ಗೆ ಟೋಟಲ್ ಎನರ್ಜಿ ಬೇಕಂದ್ರೆ ಟೋಟಲ್ ಎನರ್ಜಿ ರಿಲೀಸ್ಡ್
ಇಸ್ ಈಕ್ವಲ್ ಟು ಇ ಇಂಟು ನಂಬರ್ ಆಫ್ ಆಟಮ್ಸ್ ಹಾಕೊಳ್ಳುವಂಥದ್ದು. ಈ ಎಷ್ಟು ಒಂದು ಪರ್ ಆಟಮ್ ಅಥವಾ ಪರ್ ನ್ಯೂಕ್ಲಿಯಸ್ ಇಂದ ಬರ್ತಕ್ಕಂಥದ್ದು ಇಷ್ಟು 205.8615 ಇಂಟು ಅಂತವೆಷ್ಟಿದಾವೆ 0.05125 ಇಂಟು 10⁻23. ಇದು ನಂಬರ್ ಯೂನಿಟ್ ಅಲ್ಲ, ಇದು ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಯಾವ್ದಕ್ಕೆ ಎನರ್ಜಿ. ಸೊ ಅಲ್ಲಿಗೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 10.55 ಇಂಟು 10⁻23 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಸೊ ದಿಸ್ ಇಸ್ ದ ಟೋಟಲ್ ಎನರ್ಜಿ ರಿಲೀಸ್ಡ್ ವೆನ್ 2 ಗ್ರಾಮ್ ಅಂಡರ್ಗೋ ಕಂಪ್ಲೀಟ್ ಫಿಷನ್. ಸೊ ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್. ಜೊತೆಗೆ ಇದನ್ನ ಜೌಲಿಗೆ ಬೇಕಾದ್ರೆ ಕನ್ವರ್ಟ್ ಮಾಡ್ಕೊಳ್ಳಿ. ಟೋಟಲ್ ಎನರ್ಜಿ ರಿಲೀಸ್ ಹೆಂಗ್ ಮಾಡ್ತೀರಾ, ಮೆಗಾ 10⁻6 ಹಾಕೊಳ್ಳಿ. ಎಲೆಕ್ಟ್ರಾನ್ ಜೌಲಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ವೋಲ್ಟ್ ಅನ್ನ 1.6 ಇಂಟು 10⁻⁻19 ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 16.88 ಇಂಟು 10⁻10 ಜೌಲ್ ಬರುತ್ತೆ ಜೌಲ್ಸ್ ಅಲ್ಲಿ. ಸೊ ನಾವ್ ಯಾವ್ದ್ರಲ್ಲಿ ಆನ್ಸರ್ ಇಡ್ಬೇಕು, ಯಾವ್ದ್ರಲ್ಲಿ ಆರ್ಡ್ರಿ, ನೋ ಪ್ರಾಬ್ಲಮ್. ಜನರಲಿ ನಾವು ಆನ್ಸರ್ ಗಳನ್ನ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇಡ್ತೀವಿ, ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ವೆನ್ ಇಟ್ ಕಮ್ಸ್ ಟು ನ್ಯೂಕ್ಲಿಯಸ್ ನ ಎನರ್ಜಿ. ಹೋಪ್ ನಿಮ್ಗೆ ಇದು ಗೊತ್ತಾಗಿದೆ ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. ಡಿಟರ್ಮೈನ್ ದ ಚಾರ್ಜ್, ಸೈಜ್ ಅಂಡ್ ದ ಡೆನ್ಸಿಟಿ ಆಫ್ ಐರನ್ ನ್ಯೂಕ್ಲಿಯಸ್. ಸ್ಟ್ಯಾಂಡರ್ಡ್ ಕ್ವಶನ್. ಚಾರ್ಜ್ ಏನಿರುತ್ತೆ ಇದ್ರ ಮೇಲೆ, ಚಾರ್ಜ್ ಆನ್ ನ್ಯೂಕ್ಲಿಯಸ್ ನಮಗೆ ಗೊತ್ತು. ಚಾರ್ಜ್ ಆನ್ ನ್ಯೂಕ್ಲಿಯಸ್ ಫಾರ್ಮುಲಾ ಏನು, ಪ್ಲಸ್ ZE. ಓಕೆ, ಪ್ಲಸ್ Z ಎಷ್ಟು, ಐರನ್ ತಗೊಂಡಾಗ ಮಾಸ್ ನಂಬರ್ 56, atomic number 26, and this gives the number of protons, and this is our Z and this is our A. So 26 ಹಾಕೊಳ್ಳಿ ಅಲ್ಲಿ Z ಜಾಗದಲ್ಲಿ. ಈ ಜಾಗದಲ್ಲಿ 1.6 ಇಂಟು 10⁻⁻19 ಕೂಲಂಬ್. ಅಲ್ಲಿಗೆ ಎಷ್ಟು ಬರುತ್ತೆ, ಪ್ಲಸ್ 26 ಇಂಟು 1.6 41.6 ಇಂಟು 10⁻⁻19 ಕೂಲಂಬ್. ದಿಸ್ ಇಸ್ ದ ಟೋಟಲ್ ಚಾರ್ಜ್ ಆನ್ ನ್ಯೂಕ್ಲಿಯಸ್ Q. ಎರಡನೇದು ಸೈಜ್ ಕೇಳಿದ. ಸೈಜ್ ನಥಿಂಗ್ ಬಟ್ ರೇಡಿಯಸ್. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಒನ್ ಅಂಡ್ ದ ಸೆಕೆಂಡ್ ಒನ್ ಈಸ್ ರೇಡಿಯಸ್ R0. R is equal to R0 a to the power of 1/3. R0 ಅವರೇ ಕೊಟ್ಟಿರ್ತಾರೆ 1.2 ಅಂತ. 1.2 ಫರ್ಮಿ ಇಂಟು A ಎಷ್ಟು 56 to the power of 1/3. ಅಲ್ಲಿಗೆ ಸೊ ಇದೆಷ್ಟಾಗುತ್ತೆ 1.2 ಹಾಗೆ ಅಲ್ಲಿ 56 ನ ಕ್ಯೂಬ್ ರೂಟು ನನಗೆ 3.83 ಬಂದಿದೆ. ಸೊ ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್, ಸೊ 32 ಅರೌಂಡ್ 4.596 ಫರ್ಮಿ ಬರುತ್ತೆ ಫೆಮ್ಟೋಮೀಟರ್. ಇದು ನ್ಯೂಕ್ಲಿಯರ್ ರೇಡಿಯಸ್ ಅಥವಾ ಸೈಜ್. ನೆಕ್ಸ್ಟ್ ಥರ್ಡ್ ಒನ್ ಕೇಳಿದಾರೆ. ಏನಿದೆ ಥರ್ಡ್ ಒನ್, ಡೆನ್ಸಿಟಿ ಕೇಳಿದೆ. ಸೊ ಫಾರ್ಮುಲಾ ಫಾರ್ ನ್ಯೂಕ್ಲಿಯರ್ ಡೆನ್ಸಿಟಿ ಈಸ್, can say rho is equal to mass of each nucleon. Here M is ಬಹಳ ಕೇರ್ಫುಲ್ ಆಗಿರ್ಬೇಕು, mass of each nucleon. So mass of each nucleon ಇಲ್ಲ ಅಂತ ಹೇಳ್ತೀವಿ. mass of proton is nearly equal to mass of neutron which is nearly equal to 1.66 into 10⁻27 kg ಅಂತ ತಗೊಳ್ತೀವಿ ನಿಯರ್ಲಿ. ಹಾಗಾಗಿ ಇದು M mass of each nucleon divided by 4/3 pi R0 cube ಬರುತ್ತೆ. Here we know that density is independent of mass number. ಹಾಗಾಗಿ what is mass of each nucleon, 1.66 into 10⁻27 divided by 4/3 pi. R0 ಎಷ್ಟು ಕೊಟ್ಟಿದ್ದಾನೆ 1.2 into 10⁻15 the cube, R0 cube. ಸೊ ಅಲ್ಲಿಗೆ ನಿಮಗೆ ಎಷ್ಟು ಬರುತ್ತೆ ಅಂದ್ರೆ ನ್ಯೂಮರೇಟರ್ 1.66 into 10⁻27 ಹಾಗೆ ಇಟ್ಕೊಳ್ಳಿ. ಡಿನಾಮಿನೇಟರ್ ನ 4/3 pi ಮಾಡಿದ್ರೆ 7.234 ಬರುತ್ತೆ ಇಂಟು 10⁻2 ಇದು ಪವರ್ 15 -45 ಆಗುತ್ತೆ. ಈಸ್ ಈಕ್ವಲ್ ಟು ಇದನ್ನ ಡಿವೈಡ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 0.2294 ಇಂಟು 10⁻18 ನ್ಯೂಮರೇಟರ್ kg ಪರ್ ವಾಲ್ಯೂಮ್ ಮೀಟರ್ ಕ್ಯೂಬ್ ಆರ್ 2.29 into 10⁻17 kg per meter cube. So this is the answer. This is the density of nucleus. Okay, next question. Really last question I think. Question number 11. How long ante, how long ಅಂದ್ರೆ ಎಷ್ಟು ಹೊತ್ತು nothing but time. ಎಷ್ಟು ಹೊತ್ತು ಉರಿಸಬಹುದು ಏನನ್ನ, ಎಲೆಕ್ಟ್ರಿಕ್ ಲ್ಯಾಂಪ್ ನ. ಎಲೆಕ್ಟ್ರಿಕ್ ಲ್ಯಾಂಪಿನ ಪವರ್ ಎಷ್ಟಿದೆ
100 ವಾಟ್ ಇದೆ, ಕೆಟ್ ಗ್ಲೋಯಿಂಗ್ ಅಂತ. ಅದನ್ನ ಉರಿತಾ ಇರ್ಬೇಕು ಬಲ್ಬು. ಸೊ 100 ವ್ಯಾಟಿನ ಬಲ್ಬು ಕಂಟಿನ್ಯೂಸ್ ಆಗಿ ಗ್ಲೋ ಆಗ್ತಿರ್ಬೇಕು. ಎಷ್ಟು ದಿನದಷ್ಟು ಗ್ಲೋ ಆಗುತ್ತೆ ಯಾವಾಗ? ವೆನ್ ಫ್ಯೂಷನ್ ಆಫ್ 2 kg ಡ್ಯೂಟೇರಿಯಂ. ಓಕೆ, 2 kg ಮಾಸ್ ನೋಡಿ, 2 kg ಅಷ್ಟು ಡ್ಯೂಟೇರಿಯಂ ಅಂಡರ್ಗೋ ಫ್ಯೂಷನ್ ರಿಯಾಕ್ಷನ್ ಆಯ್ತಂದ್ರೆ, ಜಸ್ಟ್ 2 kg ಅಷ್ಟು ಫ್ಯೂಷನ್ ರಿಯಾಕ್ಟ್ ಆಯ್ತಂದ್ರೆ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಯ್ತಂದ್ರೆ, ಅದರಿಂದ ಬರ್ತಕ್ಕಂಥ ಎನರ್ಜಿನ ಯೂಸ್ ಮಾಡಿ ಎಲೆಕ್ಟ್ರಿಕಲ್ ಎನರ್ಜಿಯ ಕನ್ವರ್ಟ್ ಮಾಡಿ ಅದರಿಂದ 100 ವ್ಯಾಟ್ ಅನ್ನೋ ಬಲ್ಬ್ ಅನ್ನ ಎಷ್ಟು ದಿನಗಟ್ಟಲೆ, ಎಷ್ಟು ಟೈಮು ಅದನ್ನ ಗ್ಲೋ ಆಗಿ ಕಂಟಿನ್ಯೂಸ್ ಆಗಿ ಗ್ಲೋ ಆಗಿ ಇಡಬಹುದು. ಸೊ ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡಿ, 1s2 1s2 ಅಂದ್ರೆ 2 ಡ್ಯೂಟೇರಿಯಂ ಸೇರ್ಕೊಂಡು ಏನಾಗಿದೆ, 1 ಹೀಲಿಯಂ ಬಂದಿದೆ, 1 ನ್ಯೂಟ್ರಾನ್ ಬಂದಿದೆ. ಕರೆಸ್ಪಾಂಡಿಂಗ್ ಎನರ್ಜಿ ಎಷ್ಟು ರಿಲೀಸ್ ಆಗಿದೆ ನೋಡ್ರಿ, ಅವರೇ ಎನರ್ಜಿ ರಿಲೀಸ್ ಕೊಟ್ಬಿಟ್ಟವ್ರೆ. ಎಷ್ಟು? 3.27. ದಿಸ್ ಇಸ್ ದ ಎನರ್ಜಿ ರಿಲೀಸ್ಡ್ ಪರ್ ರಿಯಾಕ್ಷನ್. ಅಥವಾ ಹೌ ಮೆನಿ ಡ್ಯೂಟೇರಿಯಮ್ಸ್ ಆರ್ ಯೂಸ್ಡ್ ಹಿಯರ್? 2 ಡ್ಯೂಟೇರಿಯಂ ನ ಯೂಸ್ ಮಾಡಿದೀನಿ, 2 ಡ್ಯೂಟೇರಿಯಮ್ಸ್ ಆರ್ ಯೂಸ್ಡ್. ಹಾಗಾದ್ರೆ 2 ಡ್ಯೂಟೇರಿಯಂ ಇಂದ ಇಷ್ಟು ಎನರ್ಜಿ ಬರೋದಾಯ್ತಂದ್ರೆ 2 kg ಅಲ್ಲಿ ಇರ್ತಕ್ಕಂತ ಡ್ಯೂಟೇರಿಯಂ ಎಷ್ಟು ಎನರ್ಜಿ ರಿಲೀಸ್ ಮಾಡಬಹುದು? ಸೊ ಫಸ್ಟ್ ಥಿಂಗ್, ಇಲ್ಲಿ ಎನರ್ಜಿ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವನೇ ಎನರ್ಜಿ ಕೊಟ್ಬಿಟ್ಟಿದಾನೆ ರಿಯಾಕ್ಷನ್ ಇಂದು. ನಾವಿಲ್ಲಿ ಜಸ್ಟ್ ನಾವ್ ಏನ್ ಮಾಡ್ಬೇಕು, ನಂಬರ್ಸ್ ನ ಕಂಡುಹಿಡ್ಕೊಳ್ಳೋದು. ನಂಬರ್ ಆಫ್ ಡ್ಯೂಟೇರಿಯಂ 2 kg ಅಲ್ಲಿ ಎಷ್ಟಿರುತ್ತೆ ಅಂತ ಕಂಡುಹಿಡ್ಕೊಳ್ಬೇಕು. ಅಲ್ಲಿಗೆ ಫಾರ್ ದಟ್ ಲೆಟ್ ಮಿ ಟೇಕ್ ದಿಸ್ ಫಾರ್ಮುಲಾ. ಇದೆ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡಿದ್ವಿ, ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಇಂಟು ಅವೊಗಡ್ರೋ ನಂಬರ್. ಸೊ ನಂಬರ್ ಆಫ್ ಡ್ಯೂಟೇರಿಯಂ ಮಾಸ್ ಎಷ್ಟು? 2 kg. ಸೊ ಹುಷಾರಾಗಿರಲಿ, 2 kg ಹಾಕೊಂಡ್ರೆ ಏನ್ ಹಾಕೊಳ್ಬೇಕು, ಡ್ಯೂಟೇರಿಯಂ ಮಾಸ್ ನಂಬರ್ ಎಷ್ಟು? 2 ಇಂಟು ಅವೊಗಡ್ರೋ ನಂಬರ್ ಎಷ್ಟು? 6.023 ಇಂಟು 10⁻². kg ಇರೋದ್ರಿಂದ 26 ಹಾಕೊಳ್ಳಿ, ಅಥವಾ ಗ್ರಾಮಿಗೆ ಕನ್ವರ್ಟ್ ಮಾಡ್ರೆ 23 ಆಗುತ್ತೆ. ಅದು ಕೊನೆಗೆ ನಿಮಗೆ 26 ಬರುತ್ತೆ. ಸೊ ಅಲ್ಲಿಗೆ ಎನ್ ಎಷ್ಟು ಬಂತು? 2 ಕ್ಯಾನ್ಸಲ್ ಆಯ್ತಂದ್ರೆ 6.023 ಇಂಟು 10⁻². ಏನಿರುತ್ತೆ? ಡ್ಯೂಟೇರಿಯಮ್ಸ್ ಇರ್ತಾವ, ಹೌದಲ್ಲ? ಸೊ ಇಷ್ಟು ಡ್ಯೂಟೇರಿಯಮ್ಸ್ ಇರುತ್ತೆ. ಸೊ ಒಂದು ರಿಯಾಕ್ಷನ್ ಎಷ್ಟು ಯೂಸ್ ಆಗುತ್ತೆ? 2 ಡ್ಯೂಟೇರಿಯಂ ಯೂಸ್ ಆಗುತ್ತೆ, ಹೌದಲ್ಲ? ಅಲ್ಲಿಗೆ ನಮಗೆ ಈ ಎನರ್ಜಿನ ಈಸಿಯಾಗಿ ಕಂಡುಹಿಡಿಬಹುದು. ಎನರ್ಜಿ ರಿಲೀಸ್ಡ್ ವೆನ್ 2 kg ಸ್ಯಾಂಪಲ್. ಸೊ 2 kg ಡ್ಯೂಟೇರಿಯಂ ಅಂಡರ್ಗೋ reaction which is equal to per reaction ಎಷ್ಟಿದೆ ಎನರ್ಜಿ? 3.27 mega electron volt into the number of deuteriums. Number of deuteriums ಎಷ್ಟಿದೆ? 6.023 into 10⁻²26 ಇದೆ. ಆದ್ರೆ ಕೇರ್ಫುಲ್ ಆಗಿರ್ಬೇಕು, ಇಲ್ಲಿ ಒಂದು ರಿಯಾಕ್ಷನ್ಗೆ 2 ಯೂಸ್ ಆಗೋದ್ರಿಂದ by 2 ಮಾಡ್ಬೇಕು. ಓಕೆ, ಹಾಗಾದ್ರೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತ ಅಂದ್ರೆ, you are going to get 3. ಓಕೆ, ಫೈನಲ್ ಆನ್ಸರ್ ಬರ್ದ್ಬಿಡ್ತೀನಿ. 9.847 ಇಂಟು 10⁻²26 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ಬರುತ್ತೆ. ಬಟ್ ಅವರು ಇದನ್ನೆಲ್ಲ ಕೇಳಿರೋದು ಏನ್ ಕೇಳಿದಾರೆ? ಹೌ ಲಾಂಗ್ ಅಂತ, ಎಷ್ಟೊತ್ತು ಟೈಮ್ ತಗೊಳುತ್ತೆ ಅಂತ ಕೇಳಿದಾರೆ. ಟೈಮ್ ಕಂಡುಹಿಡಿಬೇಕು, ಎಷ್ಟೊತ್ತು ಉರಿಯುತ್ತೆ. ಹಾಗಾದ್ರೆ ಎನರ್ಜಿ ರಿಲೀಸ್ ಸಿಕ್ಬಿಟ್ರೆ ನಮ್ಗೆ ಏನ್ ಮಾಡ್ಬೋದು? ಈಸಿಯಾಗಿ ಟೈಮ್ ಕಂಡುಹಿಡಿಬಹುದು. ಹೇಗೆ ಅಂತಂದ್ರೆ ಯೂಸಿಂಗ್ ದ ಪವರ್ ಫಾರ್ಮುಲಾ. ಪವರ್ ಫಾರ್ಮುಲಾ ಏನು? ಎನರ್ಜಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಅಲ್ಲಿಗೆ ಟೈಮ್ ಏನಾಗುತ್ತೆ? ಎನರ್ಜಿ ಡಿವೈಡೆಡ್ ಬೈ ಪವರ್. ಎಷ್ಟು ಎನರ್ಜಿ? 9.847 ಇಂಟು 10⁻²26 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿ ಡಿವೈಡೆಡ್ ಬೈ ಪವರ್ ಎಷ್ಟು? 100 ವ್ಯಾಟ್. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಇದು ನಾ ಜೌಲಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಯಾಕೆಳ್ರಿ, ಇಲ್ಲಿ 100 ವ್ಯಾಟ್ ಏನಿರುತ್ತೆ SI ಸಿಸ್ಟಮ್ ಅಲ್ಲಿ ಇರುತ್ತೆ. ಹಾಗಾಗಿ ಎನರ್ಜಿ ಕೂಡ ಜೌಲಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಜೌಲಿಗೆ ಕನ್ವರ್ಟ್ ಮಾಡಿಕೊಂಡಾರೆ ಇಲ್ಲೇ ಕನ್ವರ್ಟ್ ಮಾಡಬೇಡ. ಇಲ್ಲಿಗೆ 9.847 ಇಂಟು 10⁻²26 ಆಯ್ತು. ಮೆಗಾ ಅಂದ್ರೆ ಎಷ್ಟು? 10⁻6 ಎಲೆಕ್ಟ್ರಾನ್ ವೋಲ್ಟ್ ಉಳ್ಕೊಳುತ್ತೆ. ಎಲೆಕ್ಟ್ರಾನ್ ವೋಲ್ಟ್ ಜೌಲಿ ಕನ್ವರ್ಟ್ ಮಾಡ್ಬೇಕಂದ್ರೆ 1.6 ಇಂಟು 10⁻⁻19 ಜೌಲ್ ಆಗೋಯ್ತು, ಡಿವೈಡೆಡ್ ಬೈ 100. ಸೊ ಇಷ್ಟನ್ನು ನೀವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಬರುತ್ತೆ ಅಂದ್ರೆ 15.755 ಇಂಟು 10⁻11 ಸೆಕೆಂಡ್ ಬರುತ್ತೆ. ಇಷ್ಟು ಸೆಕೆಂಡ್ ಅಷ್ಟು ನಾವು ಏನು ಮಾಡ್ಬೋದು? ಆ ಬಲ್ಬ್ ಅನ್ನ ಉರಿಸಬಹುದು. ಅಥವಾ ನಮಗೆ ಅಂದಾಜು ಬೇಕಂದ್ರೆ ಇದನ್ನೇನ್ ಮಾಡೋಣ, ಇಯರ್ಸ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಇಯರ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ನಮಗೆ ಡಿವೈಡ್ ಬೈ 365 ಇಂಟು 24 ಇಂಟು 60 ಇಂಟು 60 ಮಾಡ್ಕೊಳ್ಬೇಕು. ಎಷ್ಟು ಬರುತ್ತೆ ಅಂದ್ರೆ 49,905. 49,000 ಇದು. ಓಕೆ, ಹೀಗೆ ಬರೆದ್ ಬಿಡ್ತೀನಿ ನೋಡ್ರಿ.
49,905 ಇಯರ್ಸ್. ಓಹೋ 49 ವರ್ಷ ಇದನ್ನ ಉರಿಸ್ಬೋದು ಕಂಟಿನ್ಯೂಸ್ ಆಗಿ. ಜಸ್ಟ್ 2 kg ಸ್ಯಾಂಪಲ್ ಇಫ್ ಇಟ್ ಅಂಡರ್ಗೋಸ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಓಕೆ, ಸೊ ಇಲ್ಲಿಗೆ ನಮ್ಮ ನ್ಯೂಕ್ಲಿಯಸ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನ್ಯೂಕ್ಲಿಯೈ ಕಂಪ್ಲೀಟೆಡ್. ಇನ್ನು ಒಂದೇ ಒಂದು ಚಾಪ್ಟರ್ ಉಳ್ಕೊಳುತ್ತೆ, ಅದೇ ಸೆಮಿ ಕಂಡಕ್ಟರ್ ಫಿಸಿಕ್ಸ್. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಬೇಡ. ಸೊ ಕೊನೆಯಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.